ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಫಿ ಲವರ್ ಯಾರ್ಯಾರು ಇದ್ದೀರಾ ಅಂತ ತಿಳಿಸಿ. ರಿಲ್ಯಾಕ್ಸೇಷನ್ಗೋಸ್ಕರ ಅಂದ್ಬಿಟ್ಟು ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕೊಟ್ಬಿಟ್ಟೆ. ನೆಕ್ಸ್ಟು ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಸಿಪಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಒಂದೆರಡು ನಿಮಿಷ ರಿಲ್ಯಾಕ್ಸ್ ಆಗೋಣ ಅಂದ್ಬಿಟ್ಟು ಒಂದು ಗ್ಲಾಸ್ ಕಾಫಿ ಕುಡಿದು ಆಮೇಲೆ ರೆಸಿಪಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಉದ್ದಿನ ಬೇಳೆ ಇಲ್ದಲೇ ಉದ್ದಿನ ವಡೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಉದ್ದಿನ ಬೇಳೆಗಿಂತನೂ ಟೇಸ್ಟಾಗಿ ಬರುತ್ತೆ. ಇದರಲ್ಲಿ ಉದ್ದಿನ ಕಾಳದು ಉದ್ದಿನ ಬೇಳೆ ವಡೆಗಿಂತನೂ ತುಂಬ ಟೇಸ್ಟಾಗಿ ಬರುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿ, ಪದೇ ಪದೇ ಮಾಡ್ತಾ ಇರ್ತೀರ. ನಾನಿಲ್ಲಿ ಬಿಳಿ ಹಲಸುಂಡೆ ಕಾಳನ್ನ ತೊಗೊಂಡಿದ್ದೀನಿ. ಬಿಳಿ ಹಲಸುಂಡೆ ಕಾಳನ್ನ ನೈಟ್ ಪೂರ್ತಿ ನೆನೆ ಹಾಕಬೇಕಾಗತ್ತೆ. ಒಂದು 2-3 ಅವರ್ ನೆನೆ ಹಾಕಿ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಓವರ್ನೈಟ್ ಟೈಮ್ ಇತ್ತು ಅಂತಂದರೆ ಓವರ್ನೈಟ್ ಅದನ್ನು ನೆನೆ ಹಾಕ್ಬಿಟ್ಟು ಆಮೇಲೆ ಕೂಡ ಮಾಡ್ಬೋದು. ನಾನು ಓವರ್ನೈಟ್ ನೆನೆ ಹಾಕಿದ್ದೆ. ಮಧ್ಯಾಹ್ನ ಲಂಚ್ಗೆ ಅಂದ್ಬಿಟ್ಟು ನಾನು ಪ್ರಿಪೇರ್ ಮಾಡ್ತಾಯಿದ್ದೆ. ಇದನ್ನು ಸಾಂಬಾರಿತ್ತು, ನೆಂಚ್ಕೊಳಕ್ಕೆ ಏನು ಇರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಮಾಡ್ತಾಯಿದ್ದೆ. ವಡೆನೇ ಮಾಡೋಣ ಅಂದ್ಬಿಟ್ಟು ವಡೆನೇ ಮಾಡ್ತಾಯಿದ್ದೆ. ಒಂದು 5-6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹಚ್ಕೋಬೇಕಾಗುತ್ತೆ. ಎಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದಾಗಿ ಹಚ್ಕೊಳ್ಳಿ. ಅದಾದಮೇಲೆ ಒಂದು 1/4 ಇಂಚು ಬೇಡ, ಸ್ವಲ್ಪ ಶುಂಠಿ ತೊಗೊಳ್ಳಿ. ಸ್ವಲ್ಪ ಜಾಸ್ತಿ ಶುಂಠಿ ಬಾಯಿಗೆ ಸಿಕ್ಕಿದ್ರೆ ಮಕ್ಳುಗಳು ಸ್ವಲ್ಪ ತಿನ್ನೋದಿಲ್ಲ, ದೊಡ್ಡವ್ರಿಗೂ ಸ್ವಲ್ಪ ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಶುಂಠಿ ತೊಗೊಳ್ಳಿ. ಶುಂಠಿ ಮತ್ತು ಕರಿಬೇವಿನ ಸೊಪ್ಪು ಇದು ಅಷ್ಟನ್ನೂ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಅದಾದಮೇಲೆ ಕಾಳನ್ನ ಏನು ಮಾಡ್ತೀರ ಗೊತ್ತಾ, ಓವರ್ನೈಟ್ ನೆನೆ ಹಾಕ್ತು ಅಂತಂದರೆ ತುಂಬ ಸಾಫ್ಟಾಗೆ ತುಂಬ ಚೆನ್ನಾಗಿ ಬರುತ್ತೆ. 2-3 ಅವರ್ಸ್ ಏನಾದ್ರು ನೆನೆ ಹಾಕಿ ನಾವು ಅರ್ಜೆಂಟಾಗಿ ಏನಾದ್ರು ಮಾಡ್ತೀವಿ ಅಂದರೆ ಅದು ರೀತಿ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾರ್ಡ್ ಆಗುತ್ತೆ ಅಷ್ಟೇ. ಇಲ್ಲ ಅಂತಂದರೆ ಚೆನ್ನಾಗೇ ಬರುತ್ತೆ. 2 ರೀತಿಲೂ ಕೂಡ ಮಾಡ್ಕೋಬೋದು ಇದನ್ನು. ಅದಾದಮೇಲೆ ಕಾಯಿ ಬೇಕಾಗಿತ್ತು. ಕಾಯಿನ ಸ್ವಲ್ಪ ಸಣ್ಣದಾಗಿ, ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗೆ ಹಚ್ಚಿಟ್ಕೊಡಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ತೊಳೆದು ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಬಿಳಿ ಹಲಸುಂಡೆ ಕಾಳನ್ನ ಚೆನ್ನಾಗಿ ನೆನೆ ಹಾಕಿರ್ತೀವಲ್ವ, ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನಾನು ಒಂದು ಅರ್ಧ ಪಾವಷ್ಟೇನೋ ನೆನೆ ಹಾಕಿದ್ದೆ. 1 ಪಾವಷ್ಟೇನೋ ಆಗೋಷ್ಟು ಆಗಿತ್ತು ಅದು ನೆಂದಾದಮೇಲೆ. ಅದಾದಮೇಲೆ ಸಣ್ಣದಾಗಿ ಎಷ್ಟು ಫೈನ್ ಪೇಸ್ಟ್ ಆಗುತ್ತೋ ಅಷ್ಟು ಸಣ್ಣದಾಗೆ ರುಬ್ಬಿಟ್ಕೊಳ್ಳಿ. ಇದನ್ನು ರುಬ್ಬಿಟ್ಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಪೂರ್ತಿ ಎಲ್ಲನೂ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಹಚ್ಚಿಟ್ಕೊಂಡಿರೋದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ಅಲ್ಲಿ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಹಚ್ಚಿಟ್ಟಿರೋ ಕಾಯಿ ಮತ್ತು ಶುಂಠಿ, ಸಣ್ಣದಾಗಿ ಹಚ್ಚಿಟ್ಟಿರೋ ಶುಂಠಿ ಮತ್ತು ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾಯಿದ್ದೀನಿ. ಕಾಳಲ್ವ ಇದು, ಡೈಜೆಸ್ಟ್ ಆಗಬೇಕಲ್ವ, ಅದಕ್ಕೋಸ್ಕರ ಇಂಗು ಕೂಡ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅದಾದಮೇಲೆ ಒಂದೇ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ತಾಯಿದ್ದೀನಿ. ಸೋಡಾ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೋಡಾ ಕೂಡ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸೋಡಾ ಹಾಕಾದ್ಮೇಲೆ ಸ್ವಲ್ಪ ಜೀರಿಗೆನೂ ಹಾಕಿದ್ದೀನಿ. ಅದು ಫಸ್ಟೇ ಹಾಕ್ತೀನಿ ನಾನು, ಮಿಸ್ ಆಯಿತು ಅನ್ಸುತ್ತೆ ಕ್ಲಿಪ್ಪಿಂಗು. ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ ನಾನಿಲ್ಲಿ. ಇಲ್ಲಿ ಯಾವ ಥರ ಬರಬೇಕು ಗೊತ್ತಾ, ಫುಲ್ಲು ಸಾಫ್ಟ್ ಆಗಬೇಕು, ಫ್ಲಫಿ ಆಗಿ ಬರೋ ಥರ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು 10 ನಿಮಿಷನಾದರೂ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಹಿಟ್ಟನ್ನು. ಯಾಕಂದರೆ ಅದರಲ್ಲಿ ಏರ್ ಫಾರ್ಮ್ ಆಗಬೇಕಾಗತ್ತೆ. ಏರ್ ಫಾರ್ಮ್ ಆದರೆ ನಿಮಗೆ ವಡೆ ತುಂಬ ಸಾಫ್ಟಾಗಿ ಬರುತ್ತೆ. ಈ ಹೋಟ್ಲಲ್ಗಳೆಲ್ಲ ಮಾಡ್ತಾರಲ್ವ, ಅವರು ಅದೇ ಥರನೇ ಸುಮ್ಮನೆ ಫುಲ್ಲು ಗಾಳಿ ಎಲ್ಲ ತುಂಬಿಸಿರ್ತಾರಲ್ವ, ಅದಕ್ಕೆ ಏರ್ ಫಾರ್ಮ್ ಆದಾಗ ಅದು ತುಂಬ ಚೆನ್ನಾಗಿ ಬರುತ್ತೆ. ಅದು ಫ್ಲಫಿಯಾಗೆ ತುಂಬ ಸಾಫ್ಟಾಗಿ ಬರುತ್ತೆ. ಒಳಗಡೆ ಸಾಫ್ಟಾಗಿರುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿ ಬರುತ್ತೆ ವಡೆ ನಿಮಗೆ. ನೋಡಿ ಈ ಥರ ನಾವು ಮಾಮೂಲಿ ಹೆಂಗೆ ಉದ್ದಿನ ವಡೆನ ಯಾವ ರೀತಿ ನೀರಿಗೆ ಕೈ ಹಚ್ಕೊಂಡು ಮಾಡ್ತೀವಲ್ವ, ಫಸ್ಟು ಹಾಕೋದ್ಕಿಂತ ಮುಂಚೆ ಫಸ್ಟು ನೀರಿಗೆ ಕೈ ಹಚ್ಕೊಂಡು ಅದಾದಮೇಲೆ ಹಿಟ್ಟನ್ನ ತೊಗೊಂಡು ನೋಡಿ
ಈ ಥರ ಸ್ವಲ್ಪನೂ ಒಂದೇ ಒಂದು ಸ್ವಲ್ಪ ನೀರು ಹಾಕಿ ಅಷ್ಟೇ ರುಬ್ಬೇಕಾದ್ರೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಜಾಸ್ತಿ ನೀರು ಹಾಕಿದ್ರೆ ವಡೆ ಬರೋದಿಲ್ಲ, ಫುಲ್ಲು ತೆಳ್ಳಗಾಗೋಗ್ಬಿಡುತ್ತೆ. ಈ ಥರ ಸ್ವಲ್ಪ ಮೀಡಿಯಮ್ಮಾಗೆ ಇದು ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ವಡೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೋಡಿ, ಆ ಥರ ಹೋಲ್ ಮಾಡಿಕೊಂಡು ನೀಟಾಗಿ ಆ ಥರ ಎಣ್ಣೆಲಿ ಬಿಡಿ ಅಷ್ಟೇ. ತುಂಬ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಅದನ್ನು. ನೋಡಿ ತೀರಾ ದೊಡ್ಡ ಉರಿಲಿ ಇಡಬೇಡಿ, ಮೀಡಿಯಮ್ ಉರಿಲಿಟ್ಟು ನೀಟಾಗಿ ಅದನ್ನು ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಆಯಿತು, ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಉದ್ದಿನ ವಡೆ ಮೀರಿಸ್ತಾ ಇದೆ ಅದು. ಉದ್ದಿನ ವಡೆಗಿಂತಲೂ ಚೆನ್ನಾಗಿರುತ್ತೆ. ಒನ್ ಟೈಮ್ ಮಾಡಿ ನೋಡಿ. ನಾನು ನೋಡಿ ಒಂದು ಟ್ರಿಪ್ ಮಾಡಿಕೊಂಡೆ, ಅದಾದಮೇಲೆ ತೋರಿಸ್ತೀನಿ ನೋಡಿ ಇವಾಗ. ಅದು ಎಷ್ಟು ಕ್ರಿಸ್ಪಿಯಾಗಿತ್ತು ಅಂತಂತಂದರೆ ಇನ್ನೂ ಬಿಸಿ ಇತ್ತಲ್ಲ, ಮುಟ್ಟಾಗ ಒಂಥರ ಅನ್ನಿಸ್ತಾಯಿತ್ತು. ಶೇಪು ಅಷ್ಟೇ ಅದೇ ಥರನೇ ಉದ್ದಿನ ವಡೆ ಥರನೇ ಶೇಪ್ ಬಂದಿದೆ ಅದು. ಸೇಮ್ ಉದ್ದಿನ ವಡೆ ಥರನೇ ಇರುತ್ತಿತ್ತು. ಉದ್ದಿನ ವಡೆಗಿಂತಲೂ ಸೂಪರಾಗಿರುತ್ತೆ. ಒಂದು ಟೈಮ್ ಮಾಡಿ ನೋಡಿ. ನೋಡಿ ಇವಾಗ ಅಲ್ಲಿ ಕ್ರಿಸ್ಪಿ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮ್ಯೂಟ್ ಆಗಿಬಿಟ್ಟಿದೆ. ಕ್ರಿಸ್ಪಿ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ನೋಡಿ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಒಳಗಡೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ, ಸಕ್ಕತ್ತಾಗಿತ್ತು. ನಾನು ತುಂಬ ಇಷ್ಟ ಆಗೋಯಿತು. ಹಂಗೆ ಮಾಡ್ತಿದ್ದಂಗೆ ಒಂದೇ ಒಂದು ತಿಂದು ನೋಡಿದೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ಇನ್ನೂ ಸ್ವಲ್ಪ ಹಿಟ್ಟು ಮಿಕ್ಕಿತ್ತಲ್ವ, ಅದನ್ನು ಕೂಡ ಎರಡನೇ ರೌಂಡೆಲ್ಲ ಹಾಕ್ಕೊಂಡು ಹಾಕಿಟ್ಕೊಂಡೆ ಅದನ್ನು. ಅದಾದಮೇಲೆ ಇದನ್ನು ಮಾಡ್ತಾ ಇರೋದು ಇನ್ಸ್ಟಾಗ್ರಾಮ್ ರೀಲ್ಸ್ಗೋಸ್ಕರ ಅಂತ ಅಂದ್ಬಿಟ್ಟು ಈ ದಹಿ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ ದಹಿ ವಡೆನೂ ಕೂಡ ಮಾಡಿದ್ದೆ. ಅದು ಕೂಡ ಸೂಪರಾಗಿ ಬಂದಿತ್ತು, ದಹಿ ವಡೆನೂ ಕೂಡ. ಅದೇನಾದ್ರು ಬೇಕು ಅಂತಂತಂದರೆ ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕಿರ್ತೀನಿ ನೋಡಿ. ಸೂಪರಾಗಿ ಬಂದಿತ್ತು ರೆಸಿಪಿ ಕೂಡ. ಈ ರೀತಿ ನೋಡಿ ಮಾಡಿಟ್ಕೊಂಡೆ. ಅದು ಕೂಡ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಆ ಥರನೂ ರೀಲ್ಸಿಗೆ ಬೇಕಾಗಿತ್ತಲ್ವ, ಅದನ್ನು ಆ ರೀತಿ ಮಾಡಿಟ್ಕೊಂಡೆ. ಒನ್ ಟೈಮ್ ಮಾಡಿ ನೋಡಿ ಪ್ಲೀಸ್. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಬಾಯ್.